ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ 7ನೇ ತರಗತಿಯ ಕನ್ನಡದ ವ್ಯಾಕರಣ ಭಾಗದಲ್ಲಿ ಇವತ್ತು ಲಿಂಗ, ವಚನ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ಲಿಂಗ, ಲಿಂಗ, ವಚನ, ವಿಭಕ್ತಿ. ಇಲ್ಲಿ ಲಿಂಗ ಅಂತಂದ್ರೆ ಏನಪ್ಪ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಈ ಒಂದು ವ್ಯಾಕರಣ ಭಾಗದಲ್ಲಿ 7ನೇ ತರಗತಿಯಲ್ಲಿ ಬರುವಂತಹ ಒಂದು ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳು. ಇಲ್ಲಿ ನಾವು ಈ ಒಂದು ಮೊದಲ ಒಂದು ಭಾಗದಲ್ಲಿ ಲಿಂಗ, ನಾವು ಈಗ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕಾದ್ರೆ ಇದು ಬಹಳ ಪ್ರಮುಖವಾದಂತಹ ಒಂದು ಕಡ್ಡಾಯವಾದಂತಹ ಒಂದು ವಿಚಾರ. ಏನಪ್ಪ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನನ್ನ ಗುರುತಿಸ್ತಾ ಹೋಗ್ತದೆ, ಒಂದು ಹೆಣ್ಣು, ಗಂಡು ಅಥವಾ ವಸ್ತು, ಪ್ರಾಣಿಗಳನ್ನ ಗುರುತಿಸುವಂತಹ ಒಂದು ಸ್ಥಿತಿಯನ್ನ ಹೇಳುವಂಥದ್ದೇ ಲಿಂಗ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ, ಲಿಂಗಗಳಲ್ಲಿ ನಾವು ಎಷ್ಟು ವಿಧ, 3 ವಿಧಗಳನ್ನು ನೋಡ್ತೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಲಿಂಗಗಳಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಒಂದು ಸ್ತ್ರೀಲಿಂಗ, ಎರಡನೇದು ಪುಲ್ಲಿಂಗ, ಮೂರನೇದು ನಪುಂಸಕಲಿಂಗ. ನಪುಂಸಕ ಲಿಂಗ ಏನು ಸ್ತ್ರೀಲಿಂಗ? ಹೆಣ್ಣು ಅಂತ ಸೂಚಿಸುವಂತಹ ಪ್ರತಿಯೊಂದು ಪದಗಳನ್ನು, ಎಲ್ಲಾ ರೀತಿಯ ಪದಗಳು, ಹೆಣ್ಣು, ಇದು ಹೆಣ್ಣು ಅಂತ ಸೂಚಿಸಿದ್ರೆ ಅದನ್ನ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಒಂದು ಉದಾಹರಣೆ ಏನಪ್ಪ ಅಂದ್ರೆ, ರಾಧೆಯು ಮತ್ತು ಲಕ್ಷ್ಮಿಯು ಶಾಲೆಗೆ ಬರುತ್ತಿದ್ದಾರೆ ಅಂತ ಒಂದು ವಾಕ್ಯ ಕೊಟ್ಟಿರ್ತಾರೆ. ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ಈ ವಾಕ್ಯದಲ್ಲಿ ಸ್ತ್ರೀಲಿಂಗಕ್ಕೆ ಸಂಬಂಧಿಸಿದಂತಹ ಪದಗಳನ್ನ ಗುರುತಿಸಿ ಬರೀರಿ ಅಂತ ಕೇಳಿದಾಗ ನಾವೇನ್ ಬರೀಬೇಕು? ರಾಧೆ ಮತ್ತು ಲಕ್ಷ್ಮಿ. ಅಲ್ವಾ? ಅಂದ್ರೆ ರಾಧೆ ಮತ್ತು ಲಕ್ಷ್ಮಿ ಅನ್ನುವಂತಹ ಒಂದು ಸ್ಥಿತಿಯನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ರಾಧೆ, ಲಕ್ಷ್ಮಿ ಅಂತ ಸೂಚಿಸುವಂಥದ್ದು ಹೆಣ್ಣು. ಅರ್ಥ ಆಯ್ತಲ್ಲ? ಅಂದ್ರೆ ಈ ರೀತಿಯ ಒಂದು ಪದಗಳನ್ನ ನಾವೇಂತ ಕರಿತೀವಿ? ಸ್ತ್ರೀಲಿಂಗ ಪದಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಹೆಣ್ಣು ಎಂದು ಸೂಚಿಸುವಂತಹ ಒಂದು ಪದಗಳನ್ನೆಲ್ಲ ನಾವು ಸ್ತ್ರೀಲಿಂಗ ಪದಗಳು ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಹೇಳಿಕೆ ರೂಪದಲ್ಲಿ ಕೊಡಬಹುದು, ಅಥವಾ ಯಾವುದೋ ಒಂದು ಏನೋ ಕಥೆಯ ರೂಪದಲ್ಲಿ ಕೊಟ್ಟು ಈ ಒಂದು ಗದ್ಯ ಭಾಗದಲ್ಲಿ ಅಥವಾ ಈ ಒಂದು ಸಾಲುಗಳಲ್ಲಿ ಸ್ತ್ರೀಲಿಂಗಕ್ಕೆ ಸಂಬಂಧಿಸಿದ ಪದಗಳನ್ನ ಗುರುತಿಸಿ ಬರೆಯಿರಿ ಅಂತ ಕೇಳಿದಾಗ ನಾವು ಹೆಣ್ಣು ಅಂತ ಏನೆಲ್ಲ ಸೂಚಿಸ್ತದೋ, ಆ ಹುಡುಗಿಯು ಶಾಲೆಗೆ ಬರುತ್ತಿದ್ದಾಳೆ. ಹುಡುಗಿ ಅಂತಂದ್ರೆ ಏನು? ಅಲ್ಲಿ ಸ್ತ್ರೀಲಿಂಗಕ್ಕೆ ಸಂಬಂಧಿಸಿದ್ದು. ಅರ್ಥ ಆಯ್ತಲ್ಲ? ಯಾವ ರೀತಿಯಾದ್ರೂ ಪ್ರಶ್ನೆಯನ್ನ ಕೇಳುವಂತಹ ಒಂದು ಸ್ಥಿತಿ ಎದುರಾಗುವಂತಹದ್ದಾಗಬಹುದು. ಅಂದ್ರೆ ಈ ರೀತಿಯ ಒಂದು ಪದಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಪುಲ್ಲಿಂಗ. ಇಲ್ಲಿ ಸ್ತ್ರೀಲಿಂಗ ಅಂತಂದ್ರೆ ಹೆಣ್ಣು, ಇನ್ನು ಪುಲ್ಲಿಂಗ ಅಂತಂದ್ರೆ ಗಂಡು ಎಂದು ಸೂಚಿಸುವುದು. ಗಂಡು ಎಂದು ಸೂಚಿಸುವಂತಹ ಪದಗಳನ್ನೆಲ್ಲ ನಾವೇನು ಕರಿತೀವಿ? ಪುಲ್ಲಿಂಗಗಳು ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಗಂಡು ಅನ್ನುವಂಥದ್ದು ಏನಪ್ಪ ಅಂದ್ರೆ, ಈಗ ಲಕ್ಷ್ಮಣ, ರಾಮ, ಸೀತಾ,
ಮತ್ತೆ ರಾಜ್. ಸಾರಿ ಈ ರೀತಿ ಬರ್ತದೆ ಅಂತ ತಿಳ್ಕೊಬೇಡಿ. ಇಲ್ಲಿ 4 ಪದಗಳನ್ನ ಕೊಟ್ಟಿದೆ. ಗುಂಪಿಗೆ ಸೇರಿದ ಪದ ಯಾವುದು ಇದರಲ್ಲಿ? ಸೀತಾ. ಯಾಕಂದ್ರೆ ಸೀತಾ ಅನ್ನುವಂಥದ್ದು ಹೆಣ್ಣನ್ನ ಸೂಚಿಸುವಂತಹ ಪದ. ಅದಕ್ಕೆ ಇವೆಲ್ಲವೂ ಏನು 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 ಪುಲ್ಲಿಂಗಕ್ಕೆ ಸಂಬಂಧಿಸಿದ್ದು, ಪುಲ್ಲಿಂಗಕ್ಕೆ ಗಂಡು ಎಂದು ಸೂಚಿಸುವಂಥದ್ದು. ಅರ್ಥ ಆಯ್ತಾ? ಕೋಣ, ಅರ್ಥ ಆಯ್ತಾ? ಎತ್ತು. ಹಸು ಅಂತಂದ್ರೆ ಅದು ಏನಾಗ್ತದೆ? ಸ್ತ್ರೀಲಿಂಗಕ್ಕೆ ಹೋಗುವಂತಹ ಅದಕ್ಕೆ ಹೇಳುವಂಥದ್ದು ಏನಪ್ಪ ಅಂದ್ರೆ ನಾವು ಹುಂಜ, ಕೋಳಿ. ಕೋಳಿ ಅನ್ನುವಂಥದ್ದು ಸ್ತ್ರೀಲಿಂಗಕ್ಕೆ ಸಂಬಂಧಿಸಿದ್ದು, ಹುಂಜ ಅನ್ನುವಂಥದ್ದು ಪುಲ್ಲಿಂಗಕ್ಕೆ ಸಂಬಂಧಿಸಿದಂತಹ ಒಂದು ಸ್ಥಿತಿ. ಅರ್ಥ ಆಯ್ತಾ? ಈ ರೀತಿಯ ಒಂದು ಪದಗಳನ್ನ ನಾವಿಲ್ಲಿ ಬಹಳ ಗಮನವಾಗಿಟ್ಟು ಕೇಳುವಂಥ. ಗುಂಪಿಗೆ ಸೇರಿದ ಪದಗಳನ್ನ ಏನು ಗುಂಪಿಗೆ ಸೇರಿದ ಪದಗಳನ್ನ ಗುರುತಿಸಿ ಬರೀರಿ ಅಂತ ಕೇಳಿದಾಗ ನಾವು ಇದರಲ್ಲಿ ಆಲೋಚನೆ ಎಲ್ಲಾ ಹೆಸರುಗಳೇ, ಆದ್ರೆ ಇದು ಯಾವುದಕ್ಕೆ ಸಂಬಂಧಿಸಿದ, ಯಾವ ವ್ಯಾಕರಣಕ್ಕೆ ಸಂಬಂಧಿಸಿದ್ದು ಅನ್ನುವಂಥದ್ದನ್ನು ಬಹಳ ಏನು ವಿವರವಾಗಿ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಸೀತಾ ಅನ್ನುವಂಥದ್ದು ಒಂದು ವೇಳೆ ಇಲ್ಲಿ ರಾಧೆ, ಲಕ್ಷ್ಮಿ, ಸೀತಾ ಮತ್ತು ಲಕ್ಷ್ಮಣ ಅಂತ ಕೊಟ್ಟಾಗ ನಾವೇನ್ ತೆಗಿಬೇಕಪ್ಪ ಅಂದ್ರೆ ಲಕ್ಷ್ಮಣ. ಯಾಕಂದ್ರೆ ಇವೆಲ್ಲವೂ ಸ್ತ್ರೀಲಿಂಗಕ್ಕೆ ಸಂಬಂಧಿಸಿದಂತಹ ಒಂದು ಪದಗಳಾಗಿವೆ ಅನ್ನುವಂಥದ್ದನ್ನ ಹೇಳ್ಕೊಡ್ತಾರೆ. ನೆಕ್ಸ್ಟ್ ನಪುಂಸಕಲಿಂಗ. ಸ್ತ್ರೀಲಿಂಗ ಇದೆ, ಪುಲ್ಲಿಂಗ ಇದೆ, ನಪುಂಸಕಲಿಂಗ ಎಲ್ಲಿದೆ ಅಂದ್ರೆ ಇಲ್ಲಿ ನಪುಂಸಕಲಿಂಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಗಂಡು ಮತ್ತು ಹೆಣ್ಣನ್ನ ಹೊರತುಪಡಿಸಿರುವಂಥದ್ದು. ಈ ಗಂಡು ಅಲ್ಲ, ಹೆಣ್ಣು ಅಲ್ಲ ಅನ್ನುವಂಥದ್ದು. ಉದಾಹರಣೆ ಮಗು, ಕಲ್ಲು, ನಿರ್ಜೀವ ವಸ್ತುಗಳು ಏನು ಈ ಒಂದು ಬಳಪ. ಅರ್ಥ ಆಯ್ತಾ? ಮತ್ತೆ ಈ ಕಪ್ಪು ಹಲಗೆ. ಅರ್ಥ ಆಯ್ತಾ? ಈ ಒಂದು ರೀತಿಯ ಒಂದು ಪುಸ್ತಕ, ಈ ರೀತಿಯ ಒಂದು ಪದಗಳನ್ನ ಸೂಚಿಸುವಂತದ್ದೇ ಕರಿತೀವಿ ನಪುಂಸಕಲಿಂಗ. ಮಗುಗೆ ಜೀವ ಇದೆ, ಆದ್ರೆ ಆ ಮಗು ಹೆಣ್ಣುದೋ ಗಂಡದೋ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ, ಮಗು ಅಷ್ಟೇ. ಅರ್ಥ ಆಯ್ತಾ? ಈ ರೀತಿಯ ಒಂದು ಪದಗಳನ್ನ ಕೊಡುವಂತಹ ಒಂದು ಸ್ಥಿತಿ. ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವ ರೀತಿ ಕೇಳಬಹುದು? ಮಗು, ಕಲ್ಲು, ಬೆಟ್ಟ, ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನೋ ಒಂದು ಕುರ್ಚಿ, ಮತ್ತೆ ಲಕ್ಷ್ಮಣನೋ ಅಥವಾ ರಾಧೆನೋ ಕೇಳ್ತಾರೆ. ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಲಕ್ಷ್ಮಣ ಬಂದ್ರೆ ಲಕ್ಷ್ಮಣ ತೆಗಿಬೇಕಾಗ್ತದೆ, ರಾಧೆ ಅಂದ್ರೆ ರಾಧೆ ತೆಗಿಬೇಕಾಗ್ತದೆ. ಈ ರೀತಿಯ ಪದಗಳನ್ನ ನಾವಿಲ್ಲಿ ನೋಡುವಂತಹ ಒಂದು ಸ್ಥಿತಿಯನ್ನು ನಾವಿಲ್ಲಿ ನಪುಂಸಕಲಿಂಗ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸ್ತ್ರೀಲಿಂಗ ಅಂತ ಲಿಂಗ ಅಂತಂದ್ರೆ ಏನಪ್ಪ ಅಂದ್ರೆ ಗಂಡು ಹೆಣ್ಣು ಅನ್ನೋ ಭೇದ ಭಾವವನ್ನ ಸೂಚಿಸುವಂತದ್ದು. ಅರ್ಥ ಆಯ್ತಾ? ನಂತರ ಶ್ರೀಲಿಂಗ ಅಂದ್ರೆ ಹೆಣ್ಣನ್ನ ಸೂಚಿಸುವಂತದ್ದು, ಪುಲ್ಲಿಂಗ ಅಂತಂದ್ರೆ ಆ ಒಂದು ಗಂಡನ್ನ ಸೂಚಿಸುವಂಥದ್ದು, ನಪುಂಸಕಲಿಂಗ ಅಂತಂದ್ರೆ ಇವೆರಡನ್ನ ಹೊರತು ಗಂಡು ಅಲ್ಲದೆ ಹೆಣ್ಣು ಅಲ್ಲದೆ ಇರುವಂತಹ ಒಂದು ಪದಗಳು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಚನ. ವಚನ ಅನ್ನುವಂಥದ್ದು ಇಲ್ಲಿ ನಾವು ವಚನ ಅಂತಂದ್ರೆ ಒಂದು ಸಂಖ್ಯೆ ಅಂತ, ಸಂಖ್ಯೆಯನ್ನ ಸೂಚಿಸುವಂಥದ್ದು, ಒಂದು ಅಂಶವನ್ನ ಸೂಚಿಸುವಂಥದ್ದು. ಯಾವ ರೀತಿ ಅಂತಂದ್ರೆ ವಚನ ಅಂತಂದ್ರೆ ಇಲ್ಲಿ 2 ವಿಧಗಳು. ಸಂಖ್ಯೆಯನ್ನ ಸೂಚಿಸುವಂಥದ್ದಷ್ಟೇ, ಸಂಖ್ಯೆಯನ್ನ ಸೂಚಿಸುವಂಥದ್ದು. ಇಲ್ಲಿ ವಚನಗಳಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ. ಒಂದು ಏಕವಚನ, 2 ಬಹುವಚನ. ಏನು ಏಕವಚನ ಅಂತಂದ್ರೆ? ಏಕವಚನ ಅಂತಂದ್ರೆ ಒಂದು ಎಂದು ಸೂಚಿಸುವಂಥದ್ದಷ್ಟೇ. ಒಂದು ಎಂದು ಸೂಚಿಸುವಂತಹ ಒಂದು ಸಂಖ್ಯೆಗಳು ಒಂದೇ ಅಷ್ಟೇ. ಒಂದು ಎಂದು ಸೂಚಿಸುವಂಥದ್ದು. ಅಲ್ಲಿ ಒಂದು ಕೊಠಡಿ ಇದೆ, ಅದು ಏಕವಚನ. ಅರ್ಥ ಆಯ್ತಲ್ಲ? ಬಹುವಚನ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು. ಒಂದಕ್ಕಿಂತ ಹೆಚ್ಚು ಅಂದ್ರೆ 2ರಿಂದ 1000, ಲಕ್ಷ, ಕೋಟಿ ಈ ರೀತಿಯ ಒಂದು ಸಂಖ್ಯೆಗಳನ್ನು ಸೂಚಿಸುವಂಥದ್ದು. ಇಲ್ಲಿ ಆ ಒಂದು ತರಗತಿಯಲ್ಲಿ 4 ಕೋಣೆಗಳಿವೆ, ಇಲ್ಲಿ ಗಳು ಅಂತ ಸೂಚಿಸ್ತೀವಿ. ಅರ್ಥ ಆಯ್ತಾ? ಗಳು ಅಂತ ಸೂಚಿಸುವ ಮರಗಳು, ಪುಸ್ತಕಗಳು. ಅರ್ಥ ಆಯ್ತಾ? ಇಲ್ಲಿ ಬೆಟ್ಟಗಳು, ನದಿಗಳು, ಸಮುದ್ರಗಳು, ಪರ್ವತಗಳು, ಏನು ನಕ್ಷತ್ರಗಳು, ಸೂರ್ಯ, ಚಂದ್ರರು ಅಂತ ಹೇಳ್ತೀವಿ. ಗಳು ಅಂತ ಬರಲ್ಲ ಅಲ್ಲಿ. ಸೂರ್ಯನು ಮತ್ತು ಚಂದ್ರನು ಅಂತ ಹೇಳ್ತೀವಿ. ಸೂರ್ಯ, ಚಂದ್ರರು
ಅಂತ ಹೇಳ್ತೀವಿ. ಬಹುವಚನ ಅರ್ಥ ಆಯ್ತಾ? ಸೂರ್ಯ ಒಬ್ಬನೇ, ಅದೇ ಎರಡು ಸೇರಿಸಿ ಸೂರ್ಯ ಚಂದ್ರನು ಅಂತ ಹೇಳಕ್ಕಾಗಲ್ಲ, ಸೂರ್ಯ ಚಂದ್ರರು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಬಹುವಚನ ಅನ್ನುವಂಥದ್ದು ಅರ್ಥ ಆಯ್ತಾ? ಅಂದ್ರೆ ಏಕವಚನ ಅಂದ್ರೆ ಒಂದೇ ಅಂತ, ನಿರ್ದಿಷ್ಟವಾಗಿ ಒಂದೇ ಅಂತ ಹೇಳುವಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಬಳಪ ಒಂದೇ ಇದೆ, ಇದು ಏಕವಚನ. ಅರ್ಥ ಆಯ್ತಾ? ಆ ಡಬ್ಬಿಯಲ್ಲಿ ಬಳಪಗಳು ಇವೆ ಅಂದ್ರೆ ಬಹುವಚನಗಳು ಅಂತ ಸೇರಿಸ್ತೀವಿ. ಅರ್ಥ ಆಯ್ತಾ? ಅಲ್ಲಿ ಗಳು ಅಂತಂದ್ರೆ ಸರ್, ಈಗ ಸ್ತ್ರೀ ಅಂತ ಬಂದಾಗ ಬಹುವಚನ ಏನು ಬರಿಬೇಕು? ಸ್ತ್ರೀಗಳು ಅಂತ ಬರಿತೀವಾ? ಇಲ್ಲ, ಸ್ತ್ರೀಯರು ಅಂತ ಬರಿತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಕೆಲವೊಂದು ಇದಕ್ಕೆ ಮಾತ್ರ ನಾವು ಗಳು ಅಂತ ಬಳಸ್ತೀವಿ, ಕೆಲವೊಂದು ಇದಕ್ಕೆ ಏನೋ ಆ ಸ್ತ್ರೀಯರು ಅಂತ ಬಳಸ್ತೀವಿ. ಪುರುಷರು ಪುರುಷಗಳು ಅಂತ ಹೇಳಲ್ಲ, ಪುರುಷರು ಅಂತ ಹೇಳ್ತೀವಿ. ಹಸು ಹಸುಗಳು, ದನ ದನಗಳು, ಎಮ್ಮೆ ಎಮ್ಮೆಗಳು. ಅರ್ಥ ಆಯ್ತಾ? ಎತ್ತು ಎತ್ತುಗಳು. ಅರ್ಥ ಆಯ್ತಾ? ಮನುಷ್ಯ ಮನುಷ್ಯರು. ಅರ್ಥ ಆಯ್ತಾ? ಮನುಷ್ಯ ಅಂದ್ರೆ ಏಕವಚನ, ಮನುಷ್ಯರು ಅಂತಂದ್ರೆ ಬಹುವಚನ. ಅರ್ಥ ಆಯ್ತಾ? ವಿದ್ಯಾರ್ಥಿ ವಿದ್ಯಾರ್ಥಿಗಳು, ಶಿಕ್ಷಕ ಶಿಕ್ಷಕರು. ಈ ರೀತಿ ಬಳಸುವಂತಹ ಪದಗಳನ್ನು ನಾವು ಬಹುವಚನ ಪದಗಳು ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಲಿಂಗ ವಚನ ಮತ್ತು ವಿಭಕ್ತಿಗಳನ್ನ ನಾವು ಬಹಳ ಕೂಲಂಕುಷವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಏನು ಲಿಂಗ ಅಂದ್ರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಮತ್ತು ವಚನಗಳಲ್ಲಿ ಏಕವಚನ ಮತ್ತು ಬಹುವಚನ ಅನ್ನೋದನ್ನ ತಿಳ್ಕೊಂತಾ ಹೋದ್ವಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಒಂದು ಇದರಲ್ಲಿ ಏನಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯ. ಏನು ವಿಭಕ್ತಿ? ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಏನಪ್ಪ ಅಂದ್ರೆ ನಾಮಪದದ ಜೊತೆ ಸಹಯೋಗವಾಗುವಂತಹ ಸಂದರ್ಭದಲ್ಲಿ ಸಂದರ್ಭಕ್ಕನುಸಾರವಾಗಿ ಬದಲಾವಣೆ ಹೊಂದುವಂತಹ ಪದಗಳು. ಸಂದರ್ಭಕ್ಕನುಸಾರವಾಗಿ ಬದಲಾವಣೆ ಹೊಂದುವಂಥದ್ದು. ಸಂದರ್ಭಕ್ಕನುಸಾರವಾಗಿ ಏನ್ ಬದಲಾವಣೆ ಹೊಂದ್ತಾ ಇರ್ತವೆ ಅಂದ್ರೆ, ಈಗ ರಾಮ ಶಾಲೆಗೆ ಬಂದನು ಅಂತ ಹೇಳ್ತೀವಿ, ಸಮಂಜಸವಾಗಿದೆ. ಆದ್ರೆ ಇದಕ್ಕೇನ್ ಮಾಡ್ತೀವಿ? ರಾಮನು. ಸಂದರ್ಭಕ್ಕನುಸಾರವಾಗಿ ಬದಲಾವಣೆ ಆಗುವಂತಹ ಒಂದು ಪದಗಳು ಅಂತ. ಈಗ ಉದಾಹರಣೆ ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ಇಲ್ಲಿ ನಾವೊಂದು ಚಾರ್ಟ್ ಅನ್ನ ನೋಡ್ತೀವಿ. ಏನಪ್ಪ ಅಂದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನೆ. ಈ ಸಂಬೋಧನೆ ವಿಭಕ್ತಿ ಪ್ರತ್ಯಯ ಇಲ್ಲ, ಆದರೂ ಸಹ ನಾವಿದನ್ನ ಸೇರಿಸ್ಕೊಳ್ತೀವಿ, ನಿಮಗೆ ಗೊತ್ತಿರಲಿ. ಇಲ್ಲಿ ವಿಭಕ್ತಿಗಳಾಯ್ತು. ಮತ್ತೆ ಇಲ್ಲಿ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಮತ್ತು ಸಂಬೋಧನೆ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯ, ನಾಮಪದ, ಇಲ್ಲಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಹೂ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ಇಂದ, ಚತುರ್ಥಿ ಖೇ ಗೆ ಇಕ್ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ ಎ. ಇದನ್ನ ನಾವು ಹೆಚ್ಚಿಗೆ ಎಲ್ಲಿ ಬಳಕೆ ಮಾಡಲ್ಲ. ಇಂದಿನ ಒಂದು ವ್ಯಾಕರಣದಲ್ಲಿ ಇದ್ದಂತಹ ನಾವು ಓದುವಂತಹ ಸಂದರ್ಭದಲ್ಲಿ
ಈ ಒಂದು ಸಂಬೋಧನೆ ಅನ್ನುವಂಥದ್ದು ಇತ್ತು. ಆದರೆ ಈಗ ಅದನ್ನ ತೆಗೆದಿದೆ. ಯಾಕಂದ್ರೆ ಇಲ್ಲಿ ಹೆಚ್ಚು ಪ್ರಶ್ನಾರ್ಥಕವಾಗಿ ಆ ಒಂದು ಎ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯದಿಂದ ಹೆಚ್ಚು ಪ್ರಶ್ನಾರ್ಥಕ ಉಂಟಾಗುವಂತಹ ಒಂದು ಸನ್ನಿವೇಶಕ್ಕೆ ಅದನ್ನ ತೆಗೆದಿರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತೀವಿ. ಇಲ್ಲಿ ನಾಮಪದ ಬಂದೇನಪ್ಪ ಅಂದ್ರೆ ಇಲ್ಲಿ ಎಂತ ಕೊಡೋಣ, ರಾಜೇಶ, ರಾಜೇಶನು, ಮತ್ತೆ ರಾಜೇಶನನ್ನು, ರಾಜೇಶನಿಂದ, ರಾಜೇಶನಿಗೆ, ರಾಜೇಶನ ದೆಸೆಯಿಂದ, ರಾಜೇಶನ, ರಾಜೇಶನಲ್ಲಿ, ರಾಜೇಶನೇ. ನೋಡ್ರಿ, ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದು ರಾಜೇಶ ನಾಮಪದ. ಇದು ಎಲ್ಲದಕ್ಕೂ ಇದೇ ರೀತಿಯಾದಂತಹ ಒಂದು ಪದಗಳನ್ನ ಬರ್ಕೊಳ್ತಾ ಹೋಗುವಂತಹ ಒಂದು ಸ್ಥಿತಿ. ರಾಜೇಶನು, ಅನ್ನು ರಾಜೇಶನನ್ನು, ಇಂದ ರಾಜೇಶನಿಂದ, ಕೆಗೆ ಇಕ್ಕೆ ರಾಜೇಶನಿಗೆ, ದೆಸೆಯಿಂದ ರಾಜೇಶನ ದೆಸೆಯಿಂದ, ಆ ರಾಜೇಶನ. ಇಲ್ಲಿ ರಾ ದೆಸೆಯಿಂದ ಅಂತ ಬರ್ತದೆ, ಇಲ್ಲಿ ರಾಜೇಶನ ದೆಸೆಯಿಂದ. ಯಾಕಂದ್ರೆ ಅಲ್ಲಿ ಇಲ್ಲದಕ್ಕೆ ಇಲ್ಲಿ ಶಾರ್ಟ್ ಫಾರ್ಮ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ರಾಜ ಸಪ್ತಮಿ, ರಾಜೇಶನಲ್ಲಿ, ಮತ್ತು ಸಂಬೋಧನೆ ರಾಜೇಶನೇ. ನೀವು ಚೆನ್ನಾಗಿ ಇದನ್ನ ತಿಳ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಇದರಿಂದ ಒಂದು ಅಂಕ ಬರುವಂತಹ ಒಂದು ಸ್ಥಿತಿ. ಅದಕ್ಕೆ ಏನಪ್ಪ ಅಂದ್ರೆ ಇದನ್ನ ಚೆನ್ನಾಗಿ ನೀವು ಅರಿತಿರ್ಬೇಕು. ಅನ್ನು ಇಂದ, ಕೆ ದೆಸೆಯಿಂದ, ಅಲ್ಲಿ, ಎ ಅನ್ನುವಂಥದ್ದು. ಪ್ರಥಮ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ವಿಭಕ್ತಿ ಪ್ರತ್ಯಯ ಇಂದ, ಮತ್ತು ಚತುರ್ಥಿ ಕೆಗೆ ಇಕ್ಕೆ, ಪಂಚಮಿ ದೆಸೆಯಿಂದ ಮತ್ತು ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನೆ ಎ ಅನ್ನುವಂತಹ ಒಂದು. ಅರ್ಥ ಆಯ್ತಲ್ಲ? ಈಗ ಈ ತರಗತಿಯಲ್ಲಿ ಲಿಂಗ, ವಚನ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನ ತಿಳ್ಕೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಅರಿತುಕೊಳ್ಳುವಂತಹ ಒಂದು ಸ್ಥಿತಿ ನಿಮ್ಮದಾಗಬೇಕು. ಅರ್ಥ ಆಯ್ತಲ್ವಾ? ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವ್ಯಾಕರಣ ಭಾಗವನ್ನ ತಿಳ್ಕೊಳ್ಳೋಣ. ಧನ್ಯವಾದಗಳು.